ಅಲ್ಲ, ನೀವ್ ಹೇಳೋದು ಸರಿಯಾಗೇನೆ ಐತೆ. ಇನ್ನೇನು ಮಹಾ ಅವತ್ತಿಂದನೂ ನಮ್ಮ ಮನೆಯಾಗೇನೆ ನೀ ಅವಳೆ. ಇನ್ನೇನು ಸೊಸೆ ಮಾಡ್ಕೊಳ್ಳೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಯಾಕೆ ಮಾಡ್ಕೋಬಾರ್ದು ಅಂತ ಮಾಡ್ಕೊಳ್ಳೋಣ ಬಿಡಿ. ಆಯ್ತು, ನನ್ನ ಮಗ ಬರಲಿ. ನನ್ನ ಮಗ ಅದೇನೋ ಮನೆ ಕಟ್ಟಿಸ್ಬೇಕು ಮಾಡಬೇಕು ಇದು ಅಂತ ಏನೇನೋ ಹೇಳ್ತಾ ಇದ್ದ. ಅದೇನು ಕತೆನೋ ಏನೋ ಗೊತ್ತಿಲ್ಲ. ಅವ್ನು ಬಂದ ತಕ್ಷಣ ನೀವು ಒಂದು ಕಿತ್ತ ಕೇಳ್ಬಿಟ್ಟು ಏನು ಎತ್ತ ವಿಚಾರ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ಬಿಟ್ಟು ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡ್ಬಿಡೋಣ. ನನ್ನ ಮಗ ಏನು ಬ್ಯಾಡ ಅನ್ನಕ್ಕಿಲ್ಲ. ಎಲ್ಲ ಅವನು ತಿಳ್ಕೊಂಡು ಇದು ಮಾಡವನಿ. ಅದೇ ಮನೆಗಿನಿ ಅಂತ ಹೇಳ್ತಿದ್ದ. ಅವ್ನಿಗೆ ಅದೇನೋ ಹೊಲ್ಟ ಕೊಡ್ಬೇಕು ಮನೆ ಅದು ಇದು ಅಂತ ಹೇಳ್ಬಿಟ್ಟು ಅದೇನು ಮಾಡ್ತಾನೋ ಏನು ಕತೆಯೋ ಗೊತ್ತಿಲ್ಲ. ಕೇಳೋಣ ಇರು, ಒಂದು ಕಿತ ಬಂದಾಗ ಮಾತಾಡಿದ್ರೆ ಎಲ್ಲ ಆಯ್ತದೆ. ನೀವೇನು ಹೇಳ್ತೀರಿ? ಆಮೇಲೆ ನಾನು ಕೇಳ್ತಿದ್ದಂಗೆ ಮಾಡ್ಬಿಟ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮ್ಯಾಲೆ ಎಗರಾಡ ಬರ್ತೀರಾ. ಅದಕ್ಕೆ ಒಂದು ಮಾತು ನಿಮ್ಮನ್ನು ಕೂರಿಸ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನೀವು ಕೇಳ್ತಿರೋದು. ಆಮೇಕಿಂದ ಹಂಗೋ ಹಿಂಗೋ ಅನ್ಬೇಡಿ ನೀವು. ಲೇ, ನಾನೇನು ಹಂಗೆ ಹಿಂಗೆ ಅನ್ಲಿ? ನಾನೇನು ಅವ್ನು ಹುಡ್ಸಿಲ್ವೇನು ಅವ್ರ ಅಪ್ಪ? ನನಗೂ ಒಕ್ಕೈತೆ ಮದುವೆನಾಗೆ. ಮದುವೆ ಮಾಡೋದು ಬಿಡೋದು ಯಾವಾಗ ಮಾಡಬೇಕು ಅದೆಲ್ಲ ನನಗೂ ಒಕ್ಕೈತೆ. ನೀನು ಒಳ್ಳೆ ಸಂದ ಕೇಳ್ತಿಯಲ್ಲ. ಬೋರ್ಲಿ ನನ್ನ ಮಗ ಇವಾಗ ಕೇಳ್ತೀನಿ. ಆಮೇಕಿಂದ ಮುಂದಿಂದ ಏನು ಅಂತ ಯೋಚನೆ ಮಾಡಿದ್ರೆ ಆಯಿತು. ನೋಡವ, ನಮ್ಮ ಕೈಯಾಗೂ ಹೇಳ್ಕೊಳ ಅಂತ ಕಾಸೇನಿಲ್ಲ. ನನ್ನ ಮಗ ದುಡ್ಡೆಲ್ಲ ಜಮೀನು ಗಿಮೀನು ಅಂತ ಆಗ್ತಾವನ್ ಕಣಮ್ಮ. ಅದು ಏನು ಜಮೀನು ತಗೋತಾವನೋ ಏನು ಕತೆಯೋ ಗೊತ್ತಿಲ್ಲ. ಅದಕ್ಕೆ ಆಗ್ತಾವನಿ. ಅದಕ್ಕೆ ನಾವು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಸುಮ್ಕಿದೀವಿ. ನೋಡೋಣ, ಸಿಂಪಲ್ಲಾಗೆ ಮದುವೆ ಮಾಡ್ಕೊಂಡು ಮುಗಿಸಿದ್ರೆ ಆಯಿತು. ಮದುವೆ ಆಗ್ಬೇಕಿರೋದು ಗ್ರ್ಯಾಂಡಾಗಿ ಮಾಡ್ಬಿಟ್ಟು ಏನು ಮಾಡ್ಬೇಕಣ್ಣ, ಸಿಂಪಲ್ಲಾಗಿ ದೇವಸ್ಥಾನದಾಗ ತಾಳಿ ಕಟ್ಸಿದ್ರು ನಮಗೇನು ಬೇಜಾರಿಲ್ಲ. ನನ್ನ ಮಗಳು ಅದು ನಿನಗೆ ಹೇಳೋದು, ದುಡ್ಡು ಕಾಸು ಖರ್ಚು ಮಾಡ್ಕೊಂಡು ಏನಕ್ಕೆ ಮದುವೆ ಮಾಡ್ಕೋಬೇಕು ಗ್ರ್ಯಾಂಡಾಗಿ. ಸಿಂಪಲ್ಲಾಗಾದ್ರೂ ಪರವಾಗಿಲ್ಲ, ಮಂತಾಗಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ಹೇಳ್ತಾವಳೆ. ಏನೆಲ್ರು ಜೊತೆ ಕುತ್ಕೊಂಡು ಭಾರಿ ಜೋರಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಹೇಳಿ ಅಂದ್ರೆ ಈ ಸೊತ್ತು ನಿಮ್ಗೋಸ್ಕರ ನೀ ಕಾಯ್ಕೊಂಡು ಕುಂತ್ಕೊಂಡಿದ್ವಿ ನೋಡಿ. ಇವಾಗ ಬರ್ತೀರಾ ಅವಾಗ ಬರ್ತೀರಾ ಅಂತ ಹೇಳ್ಬಿಟ್ಟು ಪ್ಯಾಟೆಯಿಂದ ಬರೋಗಂಟ ಕಾಯ್ಕೊಂಡು ಕುಂತಿದ್ವಿ. ಮುಗಿತೇನು ನಿಮ್ದೆಲ್ಲ ಪ್ಯಾಟೆ ಕೆಲಸ? ಆಹಾ, ಎಲ್ಲನೂ ಮುಗೀತು ಮಾವ. ಇನ್ನೇನು ಕೆಲಸ ಇಲ್ಲ. ಅವಾಗವಾಗ ಹೋಗಿ ಬರ್ತಾ ಇರ್ಬೇಕಲ್ವಾ, ಅದಕ್ಕೇನೆ ಹೋಗಿ ಬಂದೆ. ಮತ್ತೆ ಅತ್ತೆ ಚೆನ್ನಾಗಿದ್ದೀರಾ? ಈಗಳಪ್ಪ, ಇಷ್ಟು ಮಾತ್ರ ಸಂದಾಕಿದ್ದೀನಿ. ಏನೋ ಹೇಳಿದ್ರಿ ನನ್ನ ವಿಚಾರ ಅಂತ ಹೇಳ್ಬಿಟ್ಟು. ಅದೇ ಕಣಪ್ಪ, ಮಹಾದು ನಿಂದು ಮದುವೆ ವಿಚಾರನ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಇಬ್ರದ್ದು ಆದಷ್ಟು ಬೇಗನೆ ನೀ ಮದುವೆ ಮಾಡಿ ಮುಗಿಸ್ಬಿಡೋಣ. ಯಾಕೆ ಸುಮ್ಕೆ ನೀ ತಡ ಮಾಡೋದು ಅಂತ ನಾವು. ತಡ ಮಾಡಿದಷ್ಟು ತಡ ಆಯ್ತಾನೆ ಇರ್ತದೆ. ನನ್ನ ಮಗಳಿಗೂ ವಯಸ್ಸಾಯ್ತಾ ಬಂತು. ನಿಮ್ಗೇನು ಹುಡುಗರಿಗೆ ವಯಸ್ಸಾಗಕ್ಕಿಲ್ಲ, ನನ್ನ ಮಗಳಿಗೂ ವಯಸ್ಸಾಯ್ತದೆ. ಈಗ ನೋಡಿದವರು ಬಂದವರು ಏನು ಅನ್ಕೊಳಕ್ಕಿಲ್ಲ. ವಯಸ್ಸಾದ್ರೂ ಮಾಡಿಲ್ಲ ಮದುವೆ ಅಂತ ಹೇಳ್ತಾರಲ್ಲ ಅಂತ ನಾನು. ಆಮವ ಆಗನ. ಆದರೆ ನಾನು ಒಂದು ಮನೆ ಕಟ್ಟೋಣ ಅಂತ ಅನ್ಕೊಂತ ಇದ್ದೆ. ಈ ಮನೆ ಸ್ವಲ್ಪ ಬಿದ್ದೋಗಂಗೆ ಆಗ್ಬಿಟ್ಟೈತೆ, ಹಳೇದಲ್ವ ಮನೆ. ಅದಕ್ಕೆ ಸುಮಾರಾಗನ ಇರೋದೊಂದು ಕಟ್ಬಿಟ್ಟು ಆಮೇಕಿಂದ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ನೀವು ನೋಡಿದ್ರೆ ಇವಾಗಲೇ ಏನಿ ಅಂತ ಕುಂತ್ಕೊಬಿಟ್ಟಿದ್ದೀರಾ. ಅಲ್ಲ ಕಣ್ಮಗ, ಮಹಾನ ಮದುವೆ ಮಾಡ್ಕೊಂಡಿದ್ದಂಗೆ ಕರ್ಕೊಂಬಂದು ಮನೆಗೆ ಇಕ್ಕೊಂಡ್ರೆ 4 ಜನ ತಲಾಕೊಂದೊಂದು ಮಾತಾಡ್ತಾವ್ರ ಕಣಪ್ಪ. ನೀನು ಗೊತ್ತಿಲ್ದಿರೋದು ಏನೈತೆ, ಆ ಹುಡುಗಿ ಮನೆ ಬಿಟ್ಬಿಟ್ಟು ಹೋಗಕ್ಕಿಲ್ಲ, ಇಲ್ಲೇ ಇತ್ತಿನತ್ತೆ ಅಂತ ಕುಂತ್ಕೊಂಡವಳೆ. ಇವಾಗ ನಾವೇನಾರ ಮದುವೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮಿಬ್ರಿಗೂ ಏನಾಯ್ತದೆ ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡಪ್ಪ. ಏನಾಗ್ಬೋದು ಅಂತ ಹೇಳ್ಬಿಟ್ಟು ಸುಮ್ಗೆ ಅದು ಇದು ಅಂತ ಅನ್ಕೋತಾರೆ ಜನಗಳು ಕಣಪ್ಪ. ಬ್ಯಾಡ, ಅತ್ತಾಗ ಹೆಂಗೋ ಒಂದು ತಾಳಿ ಕಟ್ಬಿಟ್ಟು ಮನೆಗೆ ಇರಿಸ್ಕೊಂಡ್ರೆ ಏನಾಯ್ತದೆ? ಈಗ ಮಹಾ ಏನು ನನ್ಗೆ ಆ ಮನೆನೇ ಬೇಕು ಈ ಮನೆನೇ ಬೇಕು ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ತಾವಳ? ಇಲ್ಲ ತಾನೇ? ಹಂಗಲ್ಲ ಕಣಮ್ಮ, ನನಗೊಂದು ಆಸೆ ಇತ್ತು, ಸ್ವಂತ ಒಂದು ಚೆನ್ನಾಗಿರೋ ಮನೆ ಅಂತ ಹೇಳ್ಬಿಟ್ಟು. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಅಲ್ಲ ಕಣಮ್ಮ, ಇನ್ನೊಂದು ವರ್ಷ ಕಾದಿದ್ರೆ ಎಲ್ಲ ಸಲೀಸ್ವಾಗ ಸರಾಗವಾಗಿ ನಡೆದೋಗ್ಬಿಟ್ಟಿರೋದು. ಏನ ಮಗ, ಮನೆ ಅದಾಗ್ಲಿ ಇದಾಗ್ಲಿ ಜೀವನದಾಗ ಒಂದಾದ್ಮೇಲೆ ಒಂದು ಆಸೆ ಗೀಸೆ ಇದ್ದೇ ಇರ್ತಾವ ಕಣ್ಮಗ. ಅದು ಇದು ಅಂತ ಹೇಳ್ಬಿಟ್ಟು ಅದೆಲ್ಲ ಬ್ಯಾಡ. ನಿನ್ನಿಷ್ಟ ಏನು ಅಂತ ಹೇಳ್ಬಿಡು. ಸುಮ್ಮನೆ ಮನೆಗಿನೆದೆಲ್ಲ ಪಾಕು ಕಿಕ್ಕು. ನನ್ನ ಸೊಸೆ ಅವತ್ತಿಂದನು ಈ ಮನೆಯಾಗೆ ನಿನಗೆ ಸುಖ ಸಂಸಾರ ಮಾಡ್ಕೊಂಡು ಸಂದ ಕೌಳಿಲಿ. ಮನೆ ನೋಡ್ಕೊಂಡು ಮಾಡ್ಕೊಂಡು ನಿನಗಿನ್ನ ಜಾಸ್ತಿ ಮನೆ ನೋಡ್ಕೊತಾಳ ಅವಳು. ಅವಳೇ ನೋಡ್ದಿರ ಮನೆನೇ ಇದು. ನೋಡಪ್ಪ, ಮದುವೆಗೂ ಅಂತ ಹೇಳಿದ್ರೆ ಅದೇ ನಿಮ್ಮಿಬ್ರು ಜಾತಕ ತೋರಿಸಿ ಅದು ಇದು ಮಾಡಿ ಪುರೋಹಿತರ ಹತ್ರ ಎಲ್ಲ ಮುಂದುವರಿತೀವಿ. ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಒಂದು ಮಾಡಿದ್ರಾಯ್ತು. ಯೋಚನೆ ಮಾಡಿ ಹೇಳು. ಏನು ಮಾಡಲಿ, ಜಮೀನು ರಿಜಿಸ್ಟ್ರೇಷನ್ ಬೇರೆ ಇತ್ತು. ಇವತ್ತು ಸಂಜೆ ಐತೆ, ಹೋಗ್ಬೇಕು. ಇಲ್ಲಿ ಬೇರೆ ಹಿಂಗೆ ಮದುವೆ ಖರ್ಚು ಎಲ್ಲ ಜಾಸ್ತಿ ಆದರೆ ನಾನು ಇಷ್ಟಪಟ್ಟು ತಗೊತಾ ಇದ್ದೀನಿ ಜಮೀನು. ಏನು ಮಾಡೋದು? ಹಾಂ ಸರಿ, ಮದುವೆ ಮಾಡ್ಕೊಳ್ಳೋಣ. ಆದರೆ ದೇವಸ್ಥಾನದಾಗ ತಾಳಿ ಕಟ್ಕೊಳ್ಳಂಗೆ ಮಾಡ್ಕೊಳ್ಳೋಣ. ಗ್ರ್ಯಾಂಡ್ ಗಿಂಡಾಗೆಲ್ಲನೂ ಮದುವೆ ಬೇಡ ಅಂತ. ತಗೊಳಪ್ಪ, ನಾವು ಅದನ್ನೇ ಹೇಳಿದ್ವಿ, ನೀನು ಅದನ್ನೇ ಹೇಳ್ತಾ ಇದೀಯಾ. ನಾವು ಅದನ್ನೇ ಮಾತಾಡ್ತಿದ್ವಿ ಕಣಪ್ಪು. ಇನ್ನು ಯಾಕೆ ಸುಮ್ಮನೆ ಸಿಂಪಲ್ ಆಗಿ ಮಾಡನಿ ಅಂತ ಹೇಳ್ಬಿಟ್ಟು. ಹೌದಾ, ಸರಿ. ಹಂಗಾದ್ರೆ ಸಿಂಪಲ್ ಆಗೇನೆ ದೇವಸ್ಥಾನದಾಗೆ ತಾಳಿ ಕಟ್ಕೊಳ್ಳೋಣ. ನಂಗೊಂದು ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಅಂತ ಕೆಲಸ? ಮದುವೆ ಬಗ್ಗೆ ಮಾತಾಡ್ತಿದೀವಿ, ನಿನ್ನ ಮದುವೆ ವಿಚಾರಣೆಯ ಆದ್ರೂ ಕೆಲಸ ಪಲ್ಸ ಅಂತ ಹೇಳ್ಬಿಟ್ಟು ಓಡೈತಿಯಲ್ಲ ನೀನು. ಕುಂತ್ಕ ಮಾತಾಡನಿ. ಮಹಾನೊಂದ್ಸಲ ಕರೆಸ್ಬಿಟ್ಟು ಕೇಳಿ ಮಾತಾಡಿ ಎಲ್ಲ ವಿಚಾರನೂ ಆಗಲಿ ಅಂತ. ಅರ್ಜೆಂಟ್ ಏನೈತೆ? ನಿಮ್ಮೆಲ್ರಿಗೂ ಸಂಜೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಸರಿನಾ? ಅದಕ್ಕಾದ್ರೂ ನಾನು ಇವಾಗ ಕೆಲಸ ಪಟ್ಟಂತ ಹೋಗ್ಬೇಕು. ಮಹಾ ಏನು ಅಂತ ನನಗೆ ಗೊತ್ತಿಲ್ವಾ? ಮಹಾನ್ ಕರೆದು ಮಾತಾಡಿ. ನಾನು ಮಹಾ ಮಾತಾಡಿರೋದೆಲ್ಲ ಆಗೈತೆ, ನೀವು ಮಾತಾಡ್ಬೇಕಷ್ಟೇನೆ. ನನಗಂತೂ ಪೂರ್ತಿಯಾಗಿ ಒಪ್ಪಿಗೆ ಐತೆ ಮದುವೆಗೆ. ನಿಮಗೆಲ್ಲ ಸಂಜೆ ಸರ್ಪ್ರೈಸ್ ಕೊಡ್ತೀನಿ. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ.
ಇವಲ್ಲ ಎಂತ ಸರ್ಪ್ರೈಸ್ ಕೊಡ್ತೀಯ ಕಣ್ಲ ನೀನಂತೂ ದಿನ ಒಂದೊಂದು ಏನಾರ ಹೇಳ್ತಾ ಇರ್ತೀಯಾ. ಅಪ್ಪ ನೋಡ್ರಪ್ಪ ನೀವು, ಅಯ್ಯೋ ಹೇಳೋದಲ್ಲ. ಏನೋ ಅವಳಿ ಅಂದ್ರೆ ಖುಷಿಯಾಗಿ ಹೋಯ್ತಾವ್ರೆ ಅವ್ರ ಕೆಲ್ಸಗಳು ಏನೇನೋ ಏನ್ ಕತಿಯೋ. ಈ ಕೆಲ್ಸಕ್ಕೆ ಬೇರೆ ನೀನು ಸೇರ್ಕೊಂಡವ್ರಲ್ಲ ಪಾಪ, ಮನೆ ಕೆಲಸ, ಹೊಲದ ಕೆಲಸ, ಆಫೀಸ್ ಕೆಲಸ, ಅದು ಇದು ಅಂತ ಯಾ ಪಾಟಿ ಕೆಲಸ ಮಾಡ್ತಾವ್ರು ನೋಡು. ಅಯ್ಯಪ್ಪ ಹೋಗ್ಲಿ ಬಿಡಿ, ಹೋಗಿ ಸಂಜೆ ಬರ್ತಾರಲ್ಲ. ಇನ್ನೇನು ಮದ್ವಿಗೆಲ್ಲ ಏನಕ್ಕ ಒಪ್ಪಿಗೆ ಸಿಕ್ಕೈತಲ್ಲ, ಇನ್ನ ಜಾತಕ ಎಲ್ಲ ತಗೊಂಡೋಗ್ಬಿಟ್ಟು ಪುರೋಹಿತ್ರ ಹತ್ರ ಒಂದ್ಕಿತ ಕೇಳ್ಬಿಟ್ಟು ಜಾತಕ ಕೂಡ್ ಬರ್ತದ ಇಲ್ವಾ ಅಂತ ಕೇಳ್ಬಿಟ್ಟು ಹಂಗೇನೆ ಒಂದೇ ಕಿತ ಎಂಗೇಜ್ಮೆಂಟೋ ಇಲ್ಲ ಮುಂದೆ ಕಿತ ಮದುವೆ ಮಾಡ್ಬಿಡೋದು ಏನೋ ಒಂದು ಮಾಡ್ಬಿಡೋಣ. ಹ್ಞೂ ನನ್ನ ಮಗ ಹ್ಞೂ ಅಂತ ಅಂದಲ್ಲ ಅಷ್ಟೇ, ನೀ ಸಾಕು. ಮನೆಗಿನೇ ಅದು ಇದು ಅಂತ ಪುರಾಣ ತೆಗಿತಿದ್ದ. ನನಗೆ ಹಂಗೆ ಸಿಟ್ಟು ನೆತ್ತಿಗೆ ಏರ್ಬಿಡ್ತದೆ. ಅದು ಇದು ಅಂತ ಹೇಳ್ಬಿಟ್ರೆ ಏನಂತೆ, ಎಲ್ಲರೂ ಮನೆ ಕೊಟ್ಬಿಟ್ರೆ ನೀನು ಮದುವೆ ಮಾಡ್ತಾರೋ? ಹಂಗೆ ಯಾರು ಏನು ಮದುವೆ ಮಾಡಿರೋರೇ ಇಲ್ವೋ? ನನ್ನ ಮಗಂಗೆ ಅದೇನು ಹುಚ್ಚ ಇದೋ ಏನೋ. ಅಯ್ಯೋ ಬುಡಪ್ಪ ತಾಗೆ. ಜಾತಕ ಮಹಾಜಾತಕನ ಕೊಟ್ಬಿಡಿ, ಪುರೋಹಿತರ ತಗೊಂಡೋಗ್ಬಿಟ್ಟು ಎಲ್ಲನೂ ತೀರ್ಮಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನಾರ ಐತ ದೋಸ ಪಾಸ ಇಲ್ಲ ಕೂಡ್ಬೋತದ ಏನು ಅಂತ. ಎಲ್ಲೋಗಿದ್ದೆ ಮಹಾ? ಅದೇ ಕಣ ಮತ್ತೆ ಕೂಲರ ಬತ್ತರೇನೋ ಕೇಳ್ಕೊಂಬಿಟ್ಟು ಬಂತ ಹೇಳಿತ್ತಲ್ಲ, ಹಂಗೆ ಓಡೋಗ್ಬಿಟ್ಟಿದ್ದೆ, ಕೇಳ್ಕೊಂಬಿಟ್ಟು ಬಂದೆ. ಅತ್ತೆ ಬತ್ತರಂತೆ ಕೂಲಿ ಕೆಲ್ಸಕ್ಕೆ. ನಾನು ಹೇಳ್ರದನ್ ಗೆಪ್ತಿ ಇಟ್ಕೊಂಡು ಇವಾಗ ಹೋಗ್ಬಿಟ್ಟಿದ್ಯಾ? ನಾಳಿಕ? ಹ್ಞೂ ನಾಳೆ ಬತ್ತರಂತದೆ, ಇವತ್ತು ಆಗಕ್ಕಿಲ್ವಂತೆ. ಹೋಗ್ಲಿ ಸರಿ ಬಿಡತ್ತಾಗ, ಆಯ್ತು. ಏನವ ಸೊಸೆ, ನಿನ್ ಬಗ್ಗೆ ಈ ಸೊತ್ತು ಮಾತಾಡ್ತಾ ಇದ್ವಿ. ನನ್ನ ಮಗ ಮದುವೆಗೆ ಹ್ಞೂ ಅಂತ ಹೇಳ್ಬಿಟ್ಟ. ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡವನೆ. ಅದೇ ಸಿಂಪಲ್ ಆಗಿ ನೀಯ ಮದುವೆ ಮಾಡ್ಕೊಳ್ಳೋಣ, ದೇವಸ್ಥಾನ ಹತ್ರ ನೀ ತಾಳಿ ಕಟ್ಕೊಳ್ಳೋಣ, ಹಂಗೆ ಹಿಂಗೆ ಅಂತ ಹೇಳ್ತಾವನೆ. ಅದಕ್ಕೆ ನೀನೇನು ಹೇಳ್ತೀಯ ಅಂತ ಹೇಳ್ಬಿಟ್ಟು ಕಣವ. ಸಿಂಪಲ್ ಆಗಿ ಅಂದ್ರೆ ಇವಾಗೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ವರ್ಷ ಆಯ್ತದಂತೆ. ಗೊತ್ತಲ್ಲ ಅವನು, ಅದು ಮಾಡ್ಬೇಕು ಇದು ಮಾಡ್ಬೇಕು, ಮನೆ ತಗೋಬೇಕು, ಮಠ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳ್ತಾ ಇರ್ತಾನೆ ನನ್ನ ಮಗ. ಅದಕ್ಕೆ ನೀನಿಯ ಒಂದ್ ಕಿತ ಹುಡುಗನ್ ಕೇಳಿದ್ಮೇಲೆ ಇನ್ನೂ ಒಂದ್ ಕಿತ ಕೇಳ್ಬೇಕಲ್ವೇನವ? ಅದಕ್ಕೆ ನಿನ್ನೆ ಕೇಳ್ತಿರೋದು. ಏನಂತೀಯ, ಏನ್ ಮಾಡೋದು? ಸಿಂಪಲ್ ಆಗಿ ಮದುವೆ ಮಾಡ್ಕೊಂಡು ಮುಗಿಸದ, ಇಲ್ಲ ಅಂದ್ರೆ ಮುಂದಿನ ವರ್ಷ ನೀನಿಯ ಮದುವೆ ಮಾಡ್ಕತೀಯ ಅಂತ ನಿನ್ನೆ ಕೇಳ್ತಿದೀವಿ. ಹೇಳವ ಯಾವ್ದಕ್ಕೂ ಒಂದು ಮಾತು ನೀನೇನೇನಿಯ. ಅತ್ತೆ ನೀವೆಲ್ಲರೂ ಹೆಂಗೆ ಹೇಳ್ತಿರೋ ಹಂಗೆ ನೀನಿಯ. ಸಿಂಪಲ್ ಆಗಾದ್ರೇನು ಗ್ರ್ಯಾಂಡ್ ಆಗಾದ್ರೇನು ಕಣತ್ತೆ, ಆರಾಮಾಗಿ ಮನೆಯಾಗೆ ನೀನಿಯ ಆರಾಮಾಗಿ ಇರ್ತೀವಲ್ಲ ಅಷ್ಟೇ ಸಾಕು ಕಣತ್ತೆ. ಬೇರೆ ಇನ್ನೇನು ಬೇಕಿಲ್ಲ ಕಣತ್ತೆ ನನಗೆ. ನಿಮ್ಮಿಷ್ಟ ನೀನಿಯ, ನನ್ನಿಷ್ಟ. ನಾನು ಹೇಳಿದ್ದೀನಕ್ಕ, ನನ್ನ ಮಗಳ ಹತ್ರ ಏನು ಕೇಳೋ ಅವಶ್ಯಕತೆನೇ ಇರಲ್ಲ. ಅವಳು ಯಾವತ್ತಿದ್ರು ನಾವು ಏನು ಹೇಳಿದ್ರೆ ಅದಕ್ಕೆ ನೀ ಹ್ಞೂ ಅಂತಾಳೆ ಅಂತ ಹೇಳ್ಬಿಟ್ಟು ಹೆಂಗೋ ಅಷ್ಟು ಇಷ್ಟಪಟ್ಟವಳೆ ಅವ್ರ ಮಾವನ್ನ. ಇವಾಗ ಬೇಡ ಹಂಗೆ ಹಿಂಗೆ ಅಂತ ಅನ್ನಕ್ಕೆ ಸಾಧ್ಯನೇ ಹೇಳಿ? ಹೆಂಗೋನು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಏನು ಮಹಾ, ಇನ್ಮೇಲೆ ಈ ಮನೆ ಸೊಸೆನೇನಿಯ ನೀನು? ಅಪ್ಪ ಅವಳು ಯಾವತ್ತಿಂದ ನಮ್ಮ ಮನೆ ಸಾಸಿ ಆಗ್ಬಿಟ್ಟವಳು ಬಿಡಿ. ಏನವ ಮಹಾ, ನಿನ್ನ ಮದುವೆ ಮುಗಿಯ ಗಂಟ ನಿಮ್ಮ ಅಪ್ಪ ಅಮ್ಮನ ಮನೆಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀ ಹೋಗ್ಬಿಡು ಕಣವ. ಒಂದೇ ಕಿತ ಮದುವೆ ಆದ್ಮೇಲೆ ಇಲ್ಲಿಗೆ ಬರಿವಂತೆ. ಯಾಕಂದ್ರೆ ಶಾಸ್ತ್ರ ಐತಲ್ಲ, ಮದುವೆ ಮುಂಚೆ ಎಲ್ಲ ಇರಕ್ಕೆ ಹೋಗ್ಬಾರ್ದು ಹೆಣ್ಮಕ್ಳೆಲ್ಲನೂ ಮನೆಯಾಗೆ. ಇಷ್ಟು ದಿನ ಏನೋ ಮದುವೆ ಸೆಟ್ ಆಗಿರ್ಲಿಲ್ಲ, ಅದಕ್ಕಿದ್ದೆ. ಇವಾಗ ಸಂಜೆ ಹೇಳ್ತೀನಿ, ನಿಮ್ಮ ಮಾವನೇ ಕರ್ಕೊಂಡು ಹೋಗ್ಬಿಟ್ಟು ಪುಟ್ಬಿಟ್ಟು ಬರ್ತಾನೆ. ಅಲ್ಲಿ ಇದ್ಬಿಡು, ಮದುವೆ ಗಿದ್ವೆ ಎಲ್ಲ ಮುಗಿದ್ಮೇಲೆ ಆದಷ್ಟು ಬೇಗ ಡೇಟ್ ಎಲ್ಲ ಫಿಕ್ಸ್ ಹಾಕಿ ಮಾಡ್ಬಿಟ್ಟು ಮದುವೆ ಮಾಡಿ ಮುಗಿಸ್ತೀವಲ್ಲ, ಆಮೇಕಿಂದ ಬಂದ್ಬಿಟ್ಟು ಬೇಕಾದ್ರೆ ನೀನು ಇಲ್ಲೇ ಇರುವಂತೆ. ಯಾರು ಕೇಳಕ್ಕಿಲ್ಲ ಏನಿಲ್ಲ, ಸರಿನಾ? ಸರಿ ಅತ್ತೆ ಆಯ್ತು. ನನ್ನ ಮಗಳಿಗೆ ತವ್ರ ಮನೆಗೆ ಬರೋದು ಎಂತ ಸಂಕಟ ಆಯ್ತದೆ ಅಂದ್ರೆ ಗಂಡನ ಮನೆಗೆ ಹೋದ್ರೆ ಸಂಕಟ ಆಯ್ತದೆ. ಅಷ್ಟೊಂದು ಹೊಂದ್ಕೊಬಿಟ್ಟವಳೆ ಕಣಕ್ಕ ಈ ಮನೆಗೆ ಮಾತ್ರನೂ. ನಮಗೂ ಅದೇ ಅಲ್ವೇನ್ರಿ ಬೇಕಿರೋದು. ಮಗಳು ನಮ್ಮ ಮನೆಗೆ ಇನ್ನೂ ಗಂಡನ ಮನೆಗೆ ಹೊಂದ್ಕೊಂಡ್ರೆ ನಮಗೂ ಭಾಳ ಖುಷಿ ಆಗೋದು. ಹೆಂಗೋನು ಇವನ ಕಣಮ್ಮ, ಇವನು ಅಳಿಯಂದ್ರು ಹೋದ್ರು, ಏನೋ ಸರ್ಪ್ರೈಸ್ ಕೊಡ್ತೀನಿ ಬಂದು ಸಂಜೆ ಎಲ್ರಿಗೂ ಅಂತ ಹೇಳ್ಬಿಟ್ಟು ಹೋದ್ರು. ಹೌದಾ? ಏನೋ ನನಗೇನು ಹೇಳಿಲ್ಲಪ್ಪ. ಅದೇನು ಸರ್ಪ್ರೈಸ್ ಕೊಡ್ತಾನ ಏನೋ ಕಣ್ಮಹ, ಹಂಗೆ ಹೇಳ್ಬಿಟ್ಟು ಹೋದ. ಅವನು ಮದ್ವೆಗೆ ಆಯ್ತು ಎಲ್ಲ ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ. ಇನ್ನೇನಮ್ಮ ಎಲ್ಲ ಮುಗಿತೀನ, ಇನ್ನು ಮದುವೆ ಒಂದಿನ ಬಾಕಿ ಇರೋದು. ಇನ್ನು ಯಾವ ಕಡೆಯಿಂದನೂ ಚಿಂತೆ ಮಾಡಬೇಡ ಕಣವ, ಸರಿನಾ? ಅದೇನೋ ಸಂಜೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳೋನೆ, ಅದನ್ನ ಮುಗಿಸ್ಕೊಬಿಟ್ಟು ಬೇಕಾದ್ರೆ ಊರಿಗೆ ಹೋಗಿವ್ರಂತೆ. ಇವಾಗ ಸದ್ಯಕ್ಕೆ ಏನು ಬೇಡ, ಸಂಜೆ ಹೋಗಿವ್ರಂತೆ. ಇಲ್ಲೇ ಇರ್ರಿ. ಹೋಗು, ಕಾಪಿ ಗಿಪ್ಪಿ ಏನಾರ ಇಕ್ಕೊಂಬಿಟ್ಟು ಬಾ, ಹೋಗು, ಹೊಸಿ ಕುಡ್ಕೊಂಡು ಕೂತ್ಕೊಳ್ಳ ನೀನೇನು. ಸರಿ ಅತ್ತೆ ಆಯ್ತು. ಸರಿನೇ, ನೀವು ಮಾತಾಡ್ತಾ ಇರ್ರಿ, ನಾನು ಸುಮ್ಮನೆ ಹಂಗೆ ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ನನಗೆ ಮನೆದಾಗ ಕುಂತ್ಕೊಂಡ್ರೆ ನೀನು ಆಗಕ್ಕಿಲ್ಲ. ಇನ್ನೇನು ಮದುವೆದೆಲ್ಲ ಮಾತುಕತೆ ಎಲ್ಲ ಮುಗಿತಲ್ಲ, ಇನ್ನೇನು ಫಿಕ್ಸ್ ಆಯ್ತಲ್ಲ ಮದುವೆ. ಇನ್ನೇನು ತೊಂದರೆ ಇಲ್ಲ ತಾನೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗಿ, ನಿಮ್ಗೆ ಎಲ್ಲಿ ಕಾಲು ನಿಲ್ತದ ಹೋಗಿ. ಅಕ್ಕ, ಈಗ ನನಗೆ ಮನಸ್ಸಿಗೆ ಸಮಾಧಾನ ಸಂತೋಷ ಎರಡೂ ಆಯ್ತು. ಓ ಕಣಪ್ಪ.